ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳ ಯಾತ್ರೆಯನ್ನು ಹೊರಟಿದ್ದೀವಿ. ಈಗ ನಾವು ಬಂದಿದ್ದೀವಿ 26ನೇ ಕ್ಷೇತ್ರಕ್ಕೆ. ಈ ಕ್ಷೇತ್ರ ಇದೆ ಕಡಸಿಂಗನಹಳ್ಳಿ ಅಂತ, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು. ಬನ್ನಿ ದೇವರ ದರ್ಶನವನ್ನು ಮಾಡೋಣ. ಮೊದಲಿಗೆ ಗರುಡಗಂಬ ಎಲ್ಲನೂ ಕಂಬ ಎತ್ತರವಾಗಿದ್ದರೆ ಇಲ್ಲಿ ಇಷ್ಟೇ ಇದೆ ಗರುಡಗಂಬ. ಇದೊಂದು ವಿಶೇಷ ಅಂತ ಹೇಳ್ಬೋದು. ಇಲ್ಲಿನ ದೇವರು ರಾಮಲಿಂಗೇಶ್ವರ ದೇವರು. ಬನ್ನಿ ದರ್ಶನವನ್ನು ಮಾಡೋಣ. ಹಾಗೆ ಈ ದೇವಸ್ಥಾನ 2015ರಲ್ಲಿ ಜೀರ್ಣೋದ್ಧಾರ ಆಗಿದೆ. ಸುಮಾರು 15 ಲಕ್ಷದ ವೆಚ್ಚದೊಂದಿಗೆ ಇಲ್ಲಿನ ಗ್ರಾಮಸ್ಥರು ಹಾಗೂ ಧರ್ಮಸ್ಥಳ ಟ್ರಸ್ಟ್ ಹಾಗೂ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಸಹಯೋಗದೊಂದಿಗೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬನ್ನಿ ಇಲ್ಲಿನ ಪುರೋಹಿತರಿದ್ದಾರೆ, ಅವರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಗಣೇಶ್ ಅಂತ. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ನೀವು ಅರ್ಚನೆ ಪುರೋಹಿತ ಮಾಡ್ತಾ ಇದ್ದೀರಾ? ಸುಮಾರು 20 ವರ್ಷದಿಂದ ನಾನೇ ಪೂಜೆ ಮಾಡ್ತಾ ಇರೋದು. 20 ವರ್ಷದಿಂದ. ಹೌದು. ಮುಂಚೆ ಹೇಗಿತ್ತು ದೇವಸ್ಥಾನ ಇಲ್ಲಿ? ದೇವಸ್ಥಾನ ಇಲ್ಲೆಲ್ಲ ಸುತ್ತಲೂ ಎಲ್ಲ ದೇವಸ್ಥಾನ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಈ ಪಕ್ಕದಲ್ಲೆಲ್ಲ ಒಂದು ಸ್ವಲ್ಪ ಗಿಡ ಬೆಳೆಗಳೆಲ್ಲ ಬೆಳೆದ್ಬಿಟ್ಟಿತ್ತು. ಹಾವುಗಳು ಚೋಳುಗಳು ಕೆಲವೊಂದೆಲ್ಲ ಡೈರೆಕ್ಟಾಗಿ ಹಾವು ಇದ್ರೊಳಗೆ ಬರೋದು. ಹೌದಾ? ಹೌದು, ಹಾವು ಬರೋದು. ಹಾಗಾಗಿ ನಾವಿಲ್ಲಿ ಗ್ರಾಮದವ್ರು ಯಾರಿಗೂ ಹೆಲ್ಪ್ ಮಾಡ್ತಿರ್ಲಿಲ್ಲ ನಮ್ಗೆ. ಅವಾಗ ನಮ್ಮದೇ ಹೂವು ನಮ್ಮದೇ ಇದು. ಆಮೇಲೆ ಇದು ಮುಜರಾಯಿ ಇಲಾಖೆಗೆ ಸೇರಿಕೊಂಡಿದೆ. ಮುಜರಾಯಿ ಇಲಾಖೆಯಿಂದ ನಮಗೆ ಹೂವು ಹಣ್ಣಿಗೆ ಅಂದ್ಬಿಟ್ಟು ನಮ್ಗೆ ಅವಾಗ ಒಂದು 300 ರೂಪಾಯಿ ಕೊಡೋರು ಅವಾಗ. ಈಗ ಒಂದು ಸ್ವಲ್ಪ ವರ್ಷಕ್ಕೆ 60,000 ಏನೋ ಆಗಿದೆ ವರ್ಷಕ್ಕೆ. ಹಾಗಾಗಿ ಅದರಿಂದ ನಮಗೆ ಹೂವು ಹಣ್ಣು ಮತ್ತು ಪೂಜೆಗೆ ನಮಗೇನು ತೊಂದರೆ ಏನಾಗಿಲ್ಲ. ಊರವರು ಅಷ್ಟೇ ಈ ದೇವಸ್ಥಾನ ಕಟ್ಟೋಕ್ಕೆ ಯಾರೂ ಹೆಲ್ಪ್ ಮಾಡಲಿಲ್ಲ. ಇದರೊಳಗೆ ನಮಗೆ ಧರ್ಮಸ್ಥಳ ಫಸ್ಟು ಧರ್ಮಸ್ಥಳದಂಗೆ ಸಂಘದವ್ರು ಬಂದರು. ಆಮೇಲೆ ಊರಲ್ಲಿ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡೋಕ್ಕೆ ಅವರು ಒಂದು ಸಲ ವಾಪಸ್ ಕಳಿಸ್ಬಿಟ್ಟಿದ್ರು, ಊರಕ್ಕೆಲ್ಲ ಆಗಲ್ಲ ಅಂತ. ಆವಾಗ ನಾವು ಸುರೇಶ್ ಗೌಡ್ರು MLA ಸುರೇಶ್ ಗೌಡ್ರು ಇದ್ದಾರೆ, ಅವ್ರಿಗೆ ಹೇಳಿ ಗ್ರಾಮದವ್ರನ್ನೆಲ್ಲ ಕರ್ಕೊಂಡು ಅವ್ರ ಹತ್ರಕ್ಕೆ ಹೋಗಿ ಕೇಳಿದ್ವಿ. ನೋಡಿ ಈ ಥರ ನಮ್ಗೆ ದೇವಸ್ಥಾನ ಐತೆ ಬಿದ್ದೋಗಿದೆ, ನಮಗೆ ಕುಡಿಯೋಕ್ಕಲ್ಲ, ದೇವ್ರ ಪೂಜೆಗೂ ನೀರು ಇರಲಿಲ್ಲ, ಇದ್ರ ಮೇಲೆ ನೀರು ಇರಲಿಲ್ಲ, ದೀಪನೂ ಇರಲಿಲ್ಲ, ಕರೆಂಟು ಇರಲಿಲ್ಲ, ಏನೂ ಇರಲಿಲ್ಲ. ಆವಾಗ ನಾನು ನಮ್ಮ ಅಪ್ಪನ ಕಾಲದಲ್ಲಿ ಏನೂ ಇಲ್ಲ. ಇವಾಗ ನಾನು ಎದ್ದಾದ್ಮೇಲೆ ಒಂದು ಸ್ವಲ್ಪ ಲೈಟು ನೀರು ಕೊಳೆ ಎಷ್ಟು ನೋಡಿ ಚಿಕ್ಕಮಂದ 6 ಅಡಿ 7 ಅಡಿ ಮೇಲೆ ನಾನು ನೀರು ತೊಗೊಂಡು ತಿರ್ಗಾ ನಾನೇ ಸ್ವಂತ ಮೋಟ್ರ್ ಹಾಕ್ಕೊಂಡು ನೀರು ಬಿಟ್ಕೊಂಡು ವಾರಕ್ಕೆ ಡೈಲಿ ಪೂಜೆ ಮಾಡ್ತೀವಿ. ಅಂದರೆ ನನಗೆ ಭಕ್ತಾದಿಗಳು ಜಾಸ್ತಿ ಬರ್ತಾ ಇರ್ತಾರೆ. ನಾವು ಪುರೋಹಿತರು ಗ್ರಾಮದಲ್ಲೇ ಒಂದು 60 ಹಳ್ಳಿ ಗ್ರಾಮ ಇದೆ ನಂದು. ಪ್ರತಿದಿನ ಬೆಳಗ್ಗೆ ಗ್ರಾಮಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬರ್ತೀನಿ. ನನಗೆ ಮಧ್ಯಾಹ್ನ ಮೇಲೆ ಸುಮಾರು ಒಂದು 2 ಗಂಟೆಯಿಂದ ಹಿಡಿದು ಸಂಜೆ ರಾತ್ರಿ 8-9 ಗಂಟೆ ತನಕ ಬೀಗ ತೆಗೆದಿರ್ತೀನಿ. ಯಾಕೆ ಭಕ್ತಾದಿಗಳು ಬರ್ತಾ ಇರ್ತಾರೆ. ನಾನು ಒಂದು ಸ್ವಲ್ಪ ಶಾಸ್ತ್ರ ಪುರಾಣ ಮಂತ್ರ ಅವೆಲ್ಲ ಹೇಳ್ಕೊಡೋಕ್ಕೆಲ್ಲ ಒಂದು ಸ್ವಲ್ಪ ಹುಡುಗ ಬರ್ತಾ ಇರ್ತಾರೆ. ಹಾಗಾಗಿ ನಮಗೇನು ತೊಂದರೆ ಇಲ್ಲ. ಅಂದರೆ ನಮಗೆ ಧರ್ಮಸ್ಥಳದವ್ರು ಏನೋ ಬಂದು ದೇವಸ್ಥಾನ ಕಟ್ಟಲಿಲ್ಲ ಅಂತಿದ್ದಿದ್ರೆ ನಿಜವಾಗ್ಲೂ ಗ್ರಾಮದವರು ಕಟ್ತಿರ್ಲಿಲ್ಲ, ಬೇರೆಯವರು ಕಟ್ತಿರ್ಲಿಲ್ಲ. ಇದಕ್ಕೆ ಯಾರೂ ತಲೆನೇ ಹಾಕಿರಲಿಲ್ಲ ಇದಕ್ಕೆ. ಹಾಗಾಗಿ ನಮಗೆ ಧರ್ಮಸ್ಥಳದ ಭಾವ ತುಂಬಾ ಸಪೋರ್ಟ್ ಮಾಡಿದ್ರು. ಅವತ್ತು ಅಷ್ಟೇ ಗ್ರಾಮದಲ್ಲಿ ಹೇಳೋದಲ್ಲ, ಆ ಟೈಮಲ್ಲಿ ಹಂಗಿತ್ತು ಬಿಡಿ. ಅದನ್ನು ಅವರು ಅಷ್ಟೇ ಒಂದು ಮನೆಗೆ ಹೋಗ್ಬಿಟ್ಟು ಒಂದು ನೀರು ಕೊಡಿ ಅನ್ನೋದೇ ಆಗಲಿ, ಒಂದು ತಿಂಡಿ ಕೊಡಿ ಅನ್ನೋದೇ ಆಗಲಿ, ₹1 ಕಾಸು ಕೊಡು ಅನ್ನೋದೇ ಆಗಲಿ, ಪಾಪ ಬಾಯಿ ಬಿಟ್ಟು ಯಾವತ್ತೂ ಕೇಳ್ದಾರಲ್ಲ ಅವರು. ಇಲ್ಲೇ ನಮ್ಮ ಮನೆಯ ಪಕ್ಕ ಇದೆ. ನಾನು ಪ್ರತಿದಿನ ಬಂದು ನೋಡ್ಕೊಂಡು ಹೋಗ್ತಾಯಿದ್ರೆ ಹುಡುಗರು ಭಾಳ ಕೆಲಸ ಮಾಡಿದ್ರು. ನಮ್ಗೆ ಆದಷ್ಟು 3 ತಿಂಗಳ ಕ್ಲೋಸು ಮಾಡಿಕೊಟ್ರು. ಬನ್ನಿ ಇಲ್ಲಿನ ವಿಶೇಷವನ್ನು ಪುರೋಹಿತರು ಹೇಳ್ತಾರೆ. ಸ್ವಾಮಿ, ಇಲ್ಲಿನ ವಿಶೇಷ ಏನು? ಇಲ್ಲಿನ ವಿಶೇಷ ಏನಂತಂದ್ರೆ ಇಲ್ಲಿ ಈಶ್ವರ ಅಂತಿದೆ. ಈಶ್ವರ ದೇವಸ್ಥಾನ ಪ್ರತಿದಿನ ಪೂಜೆ ನಡೀತಾ ಇರ್ತಾರೆ. ಪ್ರತಿದಿನ ಅಭಿಷೇಕ ಮಾಡ್ತೀರಾ? ಹೌದು, ಅಭಿಷೇಕ ಪ್ರತಿದಿನ ಅಂದ್ರೆ ಡೈಲಿ ಪೂಜೆ ಮಾಡಬೇಕು. ಇದು ಅಭಿಷೇಕ ಮಾಡಕ್ಕಲ್ಲ, ವಾರಕ್ಕೊಂದ್ಸಲ ಸೋಮವಾರ. ಅಂದ್ರೆ ವಿಶೇಷ ಅಂತ ನಮ್ಗೆ ಶಿವರಾತ್ರಿ ಹಬ್ಬದ ದಿವಸ ಬಹಳ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಊರೆಲ್ಲ ಅನ್ನ ಸಂತರ್ಪಣೆ ಮಾಡ್ತಾರೆ. ಅಲ್ಲೊಂದು ಗಣೇಶನ ಪ್ರತಿಮೆ ಇದೆ. ಗಣೇಶ ಇದೆ. ಇದು ಸುಮಾರು 600ನೇ ಶತಮಾನದಿದೆ. ಇವತ್ತಿಂದಲ್ಲ, ನಮ್ಮ ಅಪ್ಪರ ಕಾಲದಿಂದಲ್ಲ, ಅವರಪ್ಪನ ಕಾಲದಲ್ಲೂ ಆ ದೇಹವನ್ನು ಇಟ್ಕೊಂಡಿದ್ದು. ನಾನು ಇವತ್ತು ಇಟ್ಕೊಂಡಿದ್ದೀನಿ ಅದನ್ನು. ಹಾಗಾಗಿ ಅದು ಸ್ಪೆಷಲ್ ಆಗಿ ಏನು ಅಂತ ಹೇಳಿದ್ರೆ ಕೆಳಗಡೆ ಇಡಬಾರ್ದಲ್ಲ ಅನ್ನೋಕ್ಕೋಸ್ಕರವಾಗಿ ನಾನು ಅದನ್ನ ಮೇಲ್ಗಡೆ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಗಣಪತಿ ಇದೆ, ತಾನಾಗೆ ತಾನು ಉತ್ಪತ್ತಿಯಾಗಿ ಬೆಳೀತಾ ಇದೆ ಇವತ್ತು. ಎಲ್ಲಿದೆ ಅದು? ಇಲ್ಲೇ ಇದೆ. ಈ ಗಣೇಶ ಇದೆಯಲ್ಲ, ತಾನಾಗೆ ತಾನು ಉತ್ಪತ್ತಿ ಆಗಿರೋ ಗಣಪತಿ ಇದು. ನಾವು ಬರೀ ಎಣ್ಣೆ ಒಂದು ಹಚ್ಚುತ್ತೀವಿ ವಿನಃ ಅದು ಕೆತ್ತನೆ ಆಗಲಿ ಇಲ್ಲ ಹಳೆ ಕಾಲದ ಕೆತ್ತನೆ ಆಗಲಿ ಯಾರು ಮಾಡಿರೋದಲ್ಲ. ನಮ್ಮ ಅಪ್ಪಾರ ಕಾಲದಲ್ಲಿ ಸುಮ್ಮನೆ ಒಂದೇ ಇಷ್ಟಿತ್ತು. ಬೇಕಾದ್ರೆ ಗ್ರಾಮದವರು ಹೇಳ್ತಾರೆ ಇಷ್ಟಿತ್ತು. ಈಗ ಅದಕ್ಕೆ ಎಣ್ಣೆ ಹಚ್ಚಿ ನಾವು ವಾರಕ್ಕೊಂದ್ಸಲ ಅಭಿಷೇಕ ಎಲ್ಲ ಮಾಡ್ತೀವಲ್ಲ, ಅದಾಗೆ ತಾನಾಗೆ ಬೆಳೆದಿರೋ ಗಣಪತಿ ಇದು. ನೋಡಿ, ಇಲ್ಲೊಂದು ಶಾಸನ ಇದೆ. ಆ ಶಾಸನದಲ್ಲಿ ಏನಾಗಿದೆ ಅಂದರೆ ಇದು ಹಳಗನ್ನಡ. ಆ್ಯಕ್ಚುಲಿ ಅದನ್ನ ಹಳಗನ್ನಡ ಯಾರಿಗೂ ಓದೋಕೆ ಬರಲ್ಲ. ನೋಡಿ, ಇಲ್ಲಿ ಹಿಸ್ಟ್ರಿ ಅಂತ ಇದೆ, ರಾಮೇಶ್ವರ ಅಂತಲೂ ಬರುತ್ತೆ. ಅದ್ರ ಕೆಳಗಡೆ ಏನು ಓದಿದೆ ಅಂತ ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಇದು ದೂರದಿಂದ ನೋಡಿದ್ರೆ ಏನು ಕಾಣಿಸಲ್ಲ, ಕಲ್ಲೆ ಇದಕ್ಕೂ ಒಂದೇ ತರ ಇದೆ. ಅಂದ್ರೆ ನೋಡಿ
ನೋಡಿ ಗೊತ್ತಾಗತ್ತಾ, ಆ್ಯಕ್ಚುಲಿ ಗೊತ್ತಾಗತ್ತಾ ಗೊತ್ತಾಗುತ್ತೆ ನೋಡಿ. ಇಲ್ಲೆಲ್ಲ ಫುಲ್ ಹಳೆ ಫೋಟೋ ಎಲ್ಲ ಕಳಿಸಿದ್ದೀನಿ ಆಲ್ರೆಡಿ ನಾನೇ. ಎಲ್ಲ ಫುಲ್ ಹಳ್ಳ ಇತ್ತು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಹುತ್ತ ಆಯಿತು. ಈಗೇನು ನಾನು ಮಾಡಿದ್ದೀನಿ ಅಂದರೆ ನೋಡಿ, ಬಾಳೆ ಕಡ್ಡಿ, ಗೋಪುರ ತುಂಬಾ ಅದ್ಭುತವಾಗಿದೆ. ಆಮೇಲೆ ತರಕಾರಿ ನೋಡಿ, ಇಲ್ಲೂ ಅಷ್ಟೇ ನೋಡಿ, ಮೂಲಂಗಿ ಗೊತ್ತಾಯ್ತಾ. ಆಮೇಲೆ ಕರ್ಬೇನ್ಸ್, ಇದನ್ನು ಕೊತ್ತಂಬರಿ ಸೊಪ್ಪು, ಅರಿವೆ ಸೊಪ್ಪು ಪ್ರತಿಯೊಂದು ನಾನು ಹಾಕ್ಕೊಂಡಿದ್ದೀನಿ. ಈಗ ಹುರುಳಿಕಾಯಿ ಜೀರ್ಣೋದ್ಧಾರಕ್ಕಿಂತ ಮುಂಚೆ ಗೋಪುರ ಇರ್ಲಿಲ್ಲ ಅಲ್ಲ? ಇತ್ತು ಎಲ್ಲ ಮುರಿದೋಗ್ಬಿಟ್ಟಿತ್ತು. ಮುರಿದೋಗಿತ್ತು ಅಂದ್ರೆ ಫೋಟೋದಲ್ಲಿ ಹೊಸದಾಗಿ ಕಟ್ಟಿದ್ದಾರೆ. ಹೊಸದಾಗಿ ಕಟ್ಟಿದ್ದಾರೆ. ಇದೇನೋ ಮಾಡೋದಕ್ಕೆ ನೀವು ರೆಡಿ ಮಾಡ್ಕೊಂಡಿದ್ದೀರಾ? ಹುರುಳಿಕಾಯಿ ಆಗ್ಲೇ ಆಲ್ರೆಡಿ ಹಾಕಿದ್ದೀರಾ? ಕ್ಯಾರೆಟ್ ಇದು, ಅದು ಬೆಂಡೆಕಾಯಿ. ದೇವಸ್ಥಾನ ಸುತ್ತಮುತ್ತ ತುಂಬಾ ಚೆನ್ನಾಗಿ ಬೆಳ್ಕೊಂಡು ಪುರೋಹಿತರು ನೋಡ್ಕೊಳ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಇಲ್ಲಿನ ಅರ್ಚಕರು ನಮಗೆ ದೇವಸ್ಥಾನದ ವಿಶೇಷ ಮತ್ತು ದೇವಸ್ಥಾನದ ಬಗ್ಗೆ ತುಂಬ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ವಿಡಿಯೋಗಳನ್ನು ಇನ್ನೂ ತುಂಬ ದೇವಸ್ಥಾನಗಳಿದೆ, ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಸಪೋರ್ಟ್ ಮಾಡಿ. ಧನ್ಯವಾದ.